ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಫ್ರೈಡೇ, ಸೊ ಇವತ್ತು ಡೇ ವ್ಲಾಗ್ ಮಾಡೋಣ ಅಂತ ಇವತ್ತು ಮಾಡ್ತಾಯಿದ್ದೀನಿ. ಸೊ ಶುಕ್ರವಾರ ಆಗಿರೋದ್ರಿಂದ ಫುಲ್ಲು ಕ್ಲೀನಿಂಗ್ ಮಾಡಿಕೊಂಡೆ. ಫುಲ್ಲು ಪೂಜಾ ಏನು ದೇವರ ಮನೆ ಇದೆ ಅದನ್ನು ಫುಲ್ ಕ್ಲೀನಿಂಗ್ ಮಾಡಿದೆ. ಈಗ ಆ್ಯಕ್ಚುಲಿ ನಾನು ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿನ ನೆನೆ ಇಡ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕಿಬಿಟ್ಟು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1.5 ಕಪ್ಪಿಗೆ 1 ಕಪ್ಪಷ್ಟು ಸ್ಮಾಲ್ ಕಪ್ಪಷ್ಟು ಉದ್ದಿನಬೇಳೆ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಅನ್ನ ಉಳಿದಿತ್ತು ಸ್ವಲ್ಪ. ಸೊ ಅನ್ನ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ನಾಳೆಗೆ ಇಡ್ಲಿ ಮಾಡೋಣ ಅಂತ ಸೊ ರೆಸ್ಟಿಂಗಿಗೆ ಇಡ್ತಾ ಇದ್ದೀನಿ. ಸೊ ಇದು ಒಂದು 6 ಅವರ್ಸ್ ರೆಸ್ಟ್ ಆಗಲಿ ಅಂತ. ಸೊ ಇವತ್ತಿನ ಪೂಜಾದು ಎಲ್ಲ ಕ್ಲೀನಿಂಗಿಗೆ ಅಂತ ಸ್ಟಾರ್ಟ್ ಮಾಡಿದೆ ನಾನು. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ದೀಪ ಹಚ್ಚಾಗಿತ್ತು, ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿ. ಸೊ ಅದಾದ ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೊಂಗಲ್ ಮಾಡಿದ್ದೆ. ಸೊ ಪೊಂಗಲ್ ಆಯಿತು, ಎಲ್ಲ ಆಯಿತು. ಅವನಿಗೆ ಸ್ಕೂಲಿಗೂ ಅಷ್ಟೇ, ಅವನು ನನ್ನ ಹಸ್ಬೆಂಡ್ ಎದೊಳಿಸಿದ್ರೂ ಎದೊಳಲ್ಲ, ನಾನೇ ಎದೊಳಿಸ್ಬೇಕು, ಮಮ್ಮಿನೇ ಬೇಕು ಅಂತಾನೆ. ಸೊ ಎದ್ದ ತಕ್ಷಣ ಅವನನ್ನು ಎದೊಳಿಸಿ, ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ, ಅವನಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಅದಾಗಿದ ತಕ್ಷಣ ನನ್ನ ಹಸ್ಬೆಂಡ್ ಕೂಡ ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋದರು. ಸೊ ಹೋಗಾದ್ಮೇಲೆ ನಾನು ನನ್ನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಸ್ನಾನ ಮಾಡಿ ಮತ್ತೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಪೀಸ್ಫುಲ್ಲಾಗಿ ಅಂತ ಹೇಳಿಬಿಟ್ಟು ಸೊ ಪೂಜಾ ರೂಮ್ದೆಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬನ ನಾನು ಊರಲ್ಲಿ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲಿ ದೇವ್ರದ್ದು ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಓಕೆ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ನಾನು ದೀಪ ತಂದಿದ್ದೆ, ಸೊ ಅದನ್ನು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು, ಆಮೇಲೆ ಹಬ್ಬದ ಪ್ರಯುಕ್ತ ನಾನು ಇಲ್ಲಿ ಮಾಡಿಲ್ದಿರೋದ್ರಿಂದ ಏನದು ಅಭಿಷೇಕನೂ ಮಾಡ್ಕೊಬಿಡೋಣ. ನನ್ನ ಹತ್ರ ಒಂದು ಸಣ್ಣ ವಿಗ್ರಹ ಇದೆ, ಲಕ್ಷ್ಮೀ ವಿಗ್ರಹ. ಸೊ ಆ ಲಕ್ಷ್ಮೀ ವಿಗ್ರಹಕ್ಕೆ ನಾನು ಅಭಿಷೇಕ ಮಾಡ್ತೀನಿ. ಸೊ ಅದನ್ನು ಮುಂದೆ ನೀವು ನೋಡ್ತೀರಾ. ಸೊ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದಾಯಿತು, ಒಣ ಬಟ್ಟೆಲೆಲ್ಲ ಒರೆಸ್ಕೊಂಡು ಎಲ್ಲ ಫೋಟೋ ಫ್ರೇಮ್ಸ್ಗಳೆಲ್ಲ. ಈಗ ಒರೆಸ್ತಿರೋ ಫೋಟೋ ಫ್ರೇಮ್ ಬಂದುಬಿಟ್ಟು ಗೊರವನಹಳ್ಳಿ ದೇವಸ್ಥಾನದ್ದು. ನಾನು ಲಕ್ಷ್ಮಿ ಅಂದರೆ ತುಂಬಾ ಇಷ್ಟ ನನಗೆ, ಲಕ್ಷ್ಮಿ ಫಾಲೋವರ್ ನಾನು. ಅಂದರೆ ಆ ದೇವರನ್ನ ನಾನು ತುಂಬ 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 ನಂಬ್ತೀನಿ. ಯಾವುದೇ ಕಷ್ಟ ಅಂತ ಇರಲಿ, ಸುಖ ಅಂತ ಇರಲಿ, ಯಾವತ್ತೂ ಕೈ ಬಿಟ್ಟಿಲ್ಲ ಆ ತಾಯಿ. ಸೊ ನಾನು ತುಂಬ ನಂಬೋ ದೇವರು ಅಂತ ಅಂದರೆ ಲಕ್ಷ್ಮಿ ಮತ್ತು ಈಶ್ವರ ಶಿವ. ಸೊ ಹಾಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಓಕೆ ಅಂಥೇಳಿ ಅಭಿಷೇಕ ಮಾಡಿಬಿಡೋಣ ವಿಗ್ರಹಕ್ಕೆ. ತುಂಬ ದಿನಗಳೇ ಆಗೋಗಿತ್ತು. ಸಂಕ್ರಾಂತಿ ಹಬ್ಬನ ಇಲ್ಲೇ ಮಾಡಬೇಕು ಅಂಥೇಳಿ ಎಲ್ಲ ರೆಡಿ ಮಾಡಿದ್ದೆ, ಬಟ್ ಇಲ್ಲಿ ಮಾಡೋಕ್ಕಾಗಲಿಲ್ಲ. ಅಮ್ಮ ಊರಿಗೆ ಕರೆದ್ರು, ಬಾ ಅಲ್ಲೇ ಮಾಡೋಣ ಅಂತ. ಸೊ ಹಂಗಾಗಿ ಊರಿಗೆ ಹೋಗಿದ್ವಿ. ಅಲ್ಲೇ ಹೋಗಿ ಎಲ್ಲೂ ಬಿಲ್ಲ ಎಲ್ಲ ಹಂಚಿದ್ದಾಯಿತು. ಸೊ ಹಾಗಾಗಿ ಇಲ್ಲೇ ಅಭಿಷೇಕ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇದು ಪಾಟ್ ಬಂದುಬಿಟ್ಟು ಅದೇ ನಾನು ರಂಗೋಲಿ ಗಾರ್ಡನಿಗೆ ಹೋಗಿದ್ದೆ, ಪಾಟ್ರಿ ಮಾಡಿಸಿದ್ದೆ ನನ್ನ ಮಕ್ಕಳ ಕೈಯಲ್ಲಿ ಅಂತ ಹೇಳಿದ್ನಲ್ಲ. ಸೊ ಆ ಪಾಟ್ರಿನೇ ಇದು, ಇಬ್ಬರದ್ದು ಇದೆ ಒಂದೊಂದು ಪಾಟ್ರಿ. ಸೊ ನೋಡಿ, ಇದೇ ದೀಪ ಆ್ಯಕ್ಚುಲಿ ನಾನು ಒಂದು ದೇವಸ್ಥಾನದಿಂದ ತಂದಿದ್ದು. ಅದು ಏನಪ್ಪ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾಯಿತು. ನಾನು ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ ದೇವಸ್ಥಾನಕ್ಕೆ. ಐ ಮೀನ್ ಹೆಂಗೋ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಆ ದೇವಸ್ಥಾನದ ಗೊತ್ತಾಯಿತು. ಸೊ ಸಡನ್ನಾಗಿ ಅದಕ್ಕೆ ವಿಸಿಟ್ ಮಾಡಿದ್ವಿ. ಅದು ನೋಡಿದರೆ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ. ನನಗೆಂಥ ಖುಷಿ ಆಯಿತು ಅಂದರೆ, ಓ ಮೈ ಗಾಡ್, ತುಂಬಾ ಖುಷಿ ಆಯಿತು. ಆ ದೇವಸ್ಥಾನದಲ್ಲಿ ನಾನು ಇದು ಶಂಕು ಮತ್ತು ಚಕ್ರ ಈ 2 ದೀಪನ ತೊಗೊಂಬಂದೆ. ಫಸ್ಟು ಕುಬೇರದ್ದು ಇತ್ತು ನನ್ನ ಹತ್ರ ದೀಪ. ಆ ಕುಬೇರ ದೀಪ ಬಂದುಬಿಟ್ಟು ಅದು ಯಾಕೋ ಚೆನ್ನಾಗಿ ಉರಿತಿರ್ಲಿಲ್ಲ, ಯಾವಾಗಲೂ ಕಪ್ಪಾಗ್ತಿತ್ತು, ಬತ್ತಿ ಎಲ್ಲ ಅದರೊಳಗೆ ಉರಿಯುತ್ತಿತ್ತು, ಯಾಕೋ ಸರಿ ಅನಿಸ್ತಿರ್ಲಿಲ್ಲ. ಹೇಗಿದ್ರು ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೆ ಈ ದೀಪ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ 2 ಶಂಕುನೇ ತೊಗೋಬೇಕಾ 2 ಚಕ್ರನೇ ತೊಗೋಬೇಕಾ ಅಂತ ಕೇಳಿದೆ ಅಲ್ಲಿರೋರಿಗೇನೆ ಆ್ಯಕ್ಚುಲಿ. ಸೊ ಅವ್ರು ಹೇಳಿದರು, ಇಲ್ಲ ಅಮ್ಮ, 1 ಶಂಕು 1 ಚಕ್ರ ಆ ಥರ ದೀಪ ತೊಗೊಳ್ಳಿ ಅಂತ. ಸೊ ಹಾಗಾಗಿ 1 ಶಂಕು 1 ಚಕ್ರ ಇರೋವಂಥ ದೀಪ ಅದು. ಎಷ್ಟು ನಾನು ಕೊಟ್ಟಿದ್ದು ಆ್ಯಕ್ಚುಲಿ 560 ರುಪೀಸು ಪೇರಿಗೆ, 1 ಸೆಟ್ ಆಫ್ ಪೇರಿಗೆ.
ಚೆನ್ನಾಗಿದೆ ದೀಪ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆಲ್ಲದೂ ನಾನು ಅಭಿಷೇಕ ಮಾಡಿದೆ. ಒಂದು ಒಂದು ಸ್ವಲ್ಪ ಹಾಲು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣು ಇಷ್ಟೆಲ್ಲ ಹಾಕಿ ಒಂದೊಂದು ಸತಿ ಹಾಕಿ ಅಭಿಷೇಕ ಮಾಡಿದೆ. ಆ ನಂತರ ಗೋಮೂತ್ರ ಹಾಕಿಬಿಟ್ಟು ಅಭಿಷೇಕ ಮಾಡಿದೆ. ಸೊ ಅದಾದಮೇಲೆ ಬೇರೆ ಸಪ್ರೇಟ್ ಪ್ಲೇಟ್ ತೊಗೊಂಡ್ಬಿಟ್ಟು ನಾನು ಬಿಸಿನೀರಲ್ಲಿ ಎಲ್ಲ ವಾಶ್ ಮಾಡಿ ಅರಿಶಿಣ ಕುಂಕುಮ ಎಲ್ಲ ಹಾಕಿಬಿಟ್ಟು ವಾಶ್ ಮಾಡಿ ಮತ್ತೆ ತೆಗೆದು ಇಡ್ತಾಯಿದ್ದೀನಿ. ಸೊ ಪಂಚಾಮೃತ ಆ್ಯಕ್ಚುಲಿ ನಾವು ದೇವರಿಗೆ ಮಾಡಿರೋದ್ರಿಂದ ನಾವು ತಿನ್ಬೋದು ಪ್ರಸಾದವಾಗಿ ಅಂತ ನಾನು ಅದನ್ನು ಸಪ್ರೇಟಾಗಿ ಮಾಡಿಬಿಟ್ಟು ಇದು ಬೇರೆ ಪ್ಲೇಟಲ್ಲಿ ಅರಿಶಿಣ ಕುಂಕುಮ ಬಿಸಿನೀರು ಎಲ್ಲ ಹಾಕಿ ವಾಶ್ ಮಾಡಿ ಮತ್ತೆ ಇಟ್ಟೆ ದೇವ್ರನ್ನ. ಸೊ ಬತ್ತಿ ಹೊಸ್ಕೊತಾ ಇದ್ದೀನಿ. ಸೊ ಬತ್ತಿ ಹೊಸೆಯೋಕ್ಕೆ ಕಷ್ಟ ಅನ್ನಿಸ್ದಾಗ ವಿಭೂತಿನ ಕೈಗೆ ಹಚ್ಕೊಂಡ್ರೆ ಈಸಿಯಾಗಿ ಬತ್ತಿ ಸಣ್ಣದಾಗಿ ಬರುತ್ತೆ. ಸೊ ಹಾಗಾಗಿ ಬತ್ತಿ ಹೊಸ್ಕೊತಾ ಇದ್ದೀನಿ. ಸೊ ಬತ್ತಿ ಎಲ್ಲ ಇಟ್ಟಿದ್ದಾಯಿತು, ಎಣ್ಣೆ ಹಾಕಿದ್ದಾಯಿತು. ಈ ದೀಪ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಉರಿಯುತ್ತೆ, ಚೆನ್ನಾಗಿ ಉರಿತಾ ಇತ್ತು ನಾನು ಹಚ್ಚಿದ ದೀಪ. ಎಲ್ಲೂ ಲೀಕೇಜ್ ಅಂತಲೂ ಇಲ್ಲ, ಒಂಥರ ಸಣ್ಣದಾಗಿ ನೀಟಾಗಿ ಚೆನ್ನಾಗಿ ಉರಿತಾ ಇತ್ತು ದೀಪ. ತುಂಬ ಇಷ್ಟ ಆಯಿತು. ಸೊ ಎಲ್ಲ ದೇವರ ಫೋಟೋ ವಿಗ್ರಹಗಳನ್ನು ವಾಶ್ ಮಾಡಿಕೊಂಡಿದ್ದೆ ನಾನು ಎಲ್ಲ. ಆ್ಯಕ್ಚುಲಿ ನಾನು ಗುರುವಾರನೇ ನಾನು ಎಲ್ಲ ಪೂಜಾ ಸಾಮಗ್ರಿಗಳನ್ನು ತೆಗೆದುಬಿಟ್ಟು ಆಮೇಲೆ ಕಳಸನೂ ವಿಸರ್ಜನೆ ಮಾಡೋದು ಗುರುವಾರನೇ, ಮತ್ತು ಕಳಸ ಪ್ರತಿಷ್ಠಾಪನೆ ಮಾಡೋದು ನಾನು ಗುರುವಾರನೇ. ಯಾಕಂದರೆ ನನಗದೇನೋ ಫಸ್ಟಿಂದ ಬಂದುಬಿಟ್ಟಿದೆ, ಶುಕ್ರವಾರ ತೆಗಿಯೋದು ಬೇಡ ಅನ್ನೋದು ಮನಸ್ಸಲ್ಲಿ ಬಂದುಬಿಟ್ಟಿದೆ. ಯಾಕಂದರೆ ಲಕ್ಷ್ಮಿ ನನ್ನ ಜೊತೆನೇ ಇರಬೇಕು, ಹೋಗೋದು ಬೇಡ ಶುಕ್ರವಾರದತ್ತು ಅಂತ ನಾನು ಗುರುವಾರನೇ ಕಳಸ ಎಲ್ಲ ತೆಗೆದುಬಿಟ್ಟು ಗುರುವಾರನೇ ಪ್ರತಿಷ್ಠಾಪನೆ ಮಾಡಿಬಿಡ್ತೀನಿ. ಶುಕ್ರವಾರ ಮಾತ್ರ ಈ ಲಕ್ಷ್ಮಿ ಏನು ಗಟ್ಟಿ ವಿಗ್ರಹ ಇದೆಯಲ್ಲ ಅದಕ್ಕೆ, ಇದೇನು ಲಕ್ಷ್ಮಿ ಗಟ್ಟಿ ವಿಗ್ರಹ ಇದೆಯಲ್ಲ, ಸೊ ಅದಕ್ಕೆ ನಾನು ಪೂಜೆ ಆಗಲಿ ಅದನ್ನು ತೊಳೆದು ನೀಟಾಗೆಲ್ಲ ಮಾಡಿ, ಆಮೇಲೆ ನಮ್ಮದು ಬಸವಣ್ಣಂದಿದೆ, ಗಣಪತಿ ತುಂಬ ವಿಗ್ರಹಗಳಿದೆ, ಅದೆಲ್ಲದನ್ನು ವಾಶ್ ಮಾಡಿಕೊಂಡು ಶುಕ್ರವಾರ ನೀಟಾಗಿ ಪೂಜೆ ಮಾಡ್ತೀನಿ ಅವತ್ತಿನ ದಿನ ಕೂಡ. ಆದರೆ ಕಳಸ ಮಾತ್ರ ತೆಗೆಯಲ್ಲ ಶುಕ್ರವಾರ. ಬೇರೆ ಎಲ್ಲ ಪೂಜಾ ಸಾಮಗ್ರಿಗಳನ್ನು ವಾಶ್ ಮಾಡಿ ಮತ್ತೆ ಅದಕ್ಕೆ ವಿಭೂತಿ, ಅರಿಶಿಣ, ಕುಂಕುಮ ಎಲ್ಲ ಇಟ್ಟು, ಹೂವೆಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಸೊ ಇದಾಗ್ತಿದ್ದಂಗೆ ಊದ್ಬತ್ತಿ ಹಚ್ಚಿ ಪೂಜೆ ಮಾಡಿದ್ದಾಯಿತು. ಆ್ಯಂಡ್ ಅದೇ ಬಾಳೆಹಣ್ಣು ನೈವೇದ್ಯ ಮಾಡೋಣ ಅಂತ ಹೇಳಿ ಬಾಳೆಹಣ್ಣಿತ್ತು. ಸೊ ಅದಕ್ಕೆ ಬಾಳೆಹಣ್ಣಿಂದು ಫಲ ಇಟ್ಟರೆ ಒಳ್ಳೇದಲ್ವಾ. ಸೊ ಹಾಗಾಗಿ ಹಣ್ಣೇ ಇಟ್ಟೆ ನಾನು, ಹಣ್ಣಿಂದು ನೈವೇದ್ಯನೇ ಮಾಡಿದೆ, ಬಾಳೆಹಣ್ಣಿನ ನೈವೇದ್ಯ. ಸೊ ಅದಾದಮೇಲೆ ಮಂಗಳಾರತಿ ಮಾಡಿ ಆಯಿತು. ಸೊ ಇದಾಗ್ತಿದ್ದಾಗೇ ನನ್ನ ಮಗನ ಸ್ಕೂಲಿಗೆ ಹೋಗಬೇಕು. ಸ್ಕೂಲಿಗೆ ಹೋಗಿ ಸ್ಕೂಲಿಂದ ಅವನನ್ನು ಪಿಕಪ್ ಮಾಡಿ ಕರ್ಕೊಂಡು ಬರಬೇಕು. ಆನಂತರ ಅವನಿಗೆ ರೆಸ್ಟ್ ಮಾಡೋಕ್ಕೆ ಹೇಳ್ತೀನಿ. ಓಕೆ ರೆಸ್ಟ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವನಿಗೆ ಕರಾಟೆ ಕ್ಲಾಸ್ ಕೂಡ ಇದೆ, ಅದಕ್ಕೇ ನಾನು ಇಡ್ಲಿನ ಬೇಗ ನೆನೆ ಇಟ್ಟಿದ್ದೀನಿ. ಸೊ ಒಂದು 6 hours ನೆನೆಯಲಿ ಅಂತ ಬೆಳಗ್ಗೆ 10 o'clock ಹಾಕಿದ್ದೀನಿ. ಅದು ಇಡ್ಲಿ ಹಿಟ್ಟನ್ನು ನಾನು ಒಂದು 4 ಗಂಟೆ ಟೈಮಲ್ಲಿ ರುಬ್ಬಿಡ್ತೀನಿ. ಇಲ್ಲಾಂದರೆ ನಾನು ಬರೋದು ಮನೆಗೆ 7:30 ಆಗೋಗ್ಬಿಡುತ್ತೆ, ಅಷ್ಟೊತ್ತಿಗೆ ಲೇಟ್ ಆಗೋಗುತ್ತೆ. ಈ ಚಳಿಗಾಲದಲ್ಲಿ ಅದು ಹಿಟ್ಟು ಕೂಡ ಉಬ್ಬೋದಿಲ್ಲ, ಬೆಳಗ್ಗೆ ಬೇಗ ಮಾಡೋಕ್ಕೂ ಆಗೋದಿಲ್ಲ. ಹಿಟ್ಟನ್ನು ಈಗ 4 ಗಂಟೆಲೇ ರುಬ್ಬಿಟ್ಬಿಡ್ತೀನಿ. ಆನಂತರ ಅವನಿಗೆ 5:15 ಕ್ಲಾಸ್ ಇರೋದು. ಸೊ ನಾನು 5 ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ. ಯಾಕಂದರೆ ಒಂದು ನನಗೆ 1/2 hour ಬೇಕಾಗುತ್ತೆ, ಟ್ರಾಫಿಕ್ ಇರುತ್ತೆ, 1/2 hour ಬೇಕಾಗುತ್ತೆ. 4 kilometers ಇದೆ ಅವನ ಕ್ಲಾಸು. ಸೊ ಹಾಗಾಗಿ ಅದಾದಮೇಲೆ ಈವ್ನಿಂಗ್ ಬಂದಮೇಲೆ ಅಡುಗೆ ತಿಂಡಿ ಎಲ್ಲ ಗೊತ್ತಲ್ಲ, ಅದೆಲ್ಲ ಮಾಡಬೇಕು. ಮಾಡಾದ್ಮೇಲೆ ಮಲಗೋದಷ್ಟೇ ಕೆಲಸ. ಮನೆಗೆಲ್ಲ ಧೂಪ ಹಾಕ್ತೀನಿ ನಾನು. ಸೊ ಪೂಜೆ ಆಗಿದ ನಂತರ ತುಳಸಿ ಕಟ್ಟೆಗಾಗಲಿ ಹೊಸ್ಲಿಗಾಗಲಿ ಮನೆ ಫುಲ್ಲು ಯಾವ ಜಾಗನೂ ಬಿಡಲ್ಲ, ಎಲ್ಲ ಕಡೆನೂ ಧೂಪ ಹಾಕ್ತೀನಿ. ಧೂಪ ಎಲ್ಲ ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಇದು ನಂದು ಶುಕ್ರವಾರದ ಪೂಜೆ, ಸಿಂಪಲ್. ಬಟ್ ಎಲ್ಲ ಇವತ್ತು ಕ್ಲೀನಿಂಗ್ ಮಾಡಿದ್ದು, ಏನದು ಅಭಿಷೇಕ ಮಾಡಿದ್ದು. ಸಖತ್ತು ಇಷ್ಟ ಆದಂಥ ವಿಗ್ರಹ ಲಕ್ಷ್ಮಿ ವಿಗ್ರಹ, ತುಂಬಾ ಸಖತ್ತಾಗಿದೆ, ಕ್ಯೂಟಾಗಿದೆ ಅದು. ಸೊ
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ಇದಾಗಲ್ಲ ಅನ್ಕೋತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳನ್ನು ಬ್ಯೂಟಿಫುಲ್ ವೀಡಿಯೋಸ್ ಮುಂದೆ ನಿಮ್ಮ ಜೊತೆ ಬರ್ತೀನಿ. ಸೊ ನಾನು ಆ್ಯಕ್ಚುಲಿ ನಂದು ದೇವ್ರ ಮನೆ ಇರೋದು ಇದು ಜಾಗ. ಈ ಜಾಗದಲ್ಲಿ ನಮ್ಮ ಮನೆ ದೇವ್ರ ಮನೆ ಇದೆ. ಬಟ್ ಈ ದಿಕ್ಕಲ್ಲಿ ನನಗೆ ಸರಿ ಹೋಗ್ತಿರ್ಲಿಲ್ಲ. ಯಾವಾಗಲೂ ಹೆಲ್ತ್ ಇಶ್ಯೂ ಬರ್ತಿತ್ತು, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತು. ನನಗನ್ನಿಸ್ತು ಏನೋ ವಾಸ್ತು ಪ್ರಾಬ್ಲಮ್ ಇದೆ ಅಂತ. ಹಾಗಾಗಿ ಅಲ್ಲಿ ನಾನು ಕ್ಲೋಸ್ ಮಾಡಿಬಿಟ್ಟು ಅದನ್ನು ಸ್ಟೋರ್ ರೂಮ್ ಮಾಡಿಕೊಂಡು ಅಲ್ಲಿ ಪೂಜಾ ರೂಮ್ ಸೆಟ್ ಮಾಡಿಕೊಂಡೆ. ಆ್ಯಂಡ್ ನಾನು ದಾಸವಾಳ ಏನು ದೇವರಿಗೆಲ್ಲ ಮುಡಿಸಿದ್ದೀನಲ್ಲ, ಅದು ಇದೇ ನನ್ನ ಮಿನಿ ಗಾರ್ಡನಿಂದ. ಸೊ ಇದಕ್ಕೆ ಗೊಬ್ಬರ ಎಲ್ಲ ಏನೂ ಇಲ್ಲ. ಆದರೂ ಎಷ್ಟು ಚೆಂದ ಹೂ ಬರುತ್ತೆ ಅಂದರೆ ತುಂಬ ಸಿಗುತ್ತೆ. ಏನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 15 ಹೂ ಆದರೂ ಸಿಗುತ್ತೆ ಡೈಲಿ. ಜೊತೆಗೆ ರೋಸು ಇದೆ. ಇದು ಆ್ಯಕ್ಚುಲಿ ಉದುರಿ ಹೋಗ್ಬಿಡುತ್ತೆ ಬೇಗ. ಅದು ಗಟ್ಟಿ ರೋಸ್ ಥರ ಏನಲ್ಲ, ಉದುರೋಗ್ಬಿಡುತ್ತೆ. ಬಟ್ ಒಂದಿನಾಗ ಓಕೆ, ಮುಡಿಸ್ಬಿಟ್ಟು ನೆಕ್ಸ್ಟ್ ಡೇ ತೆಗೆದ್ಬಿಟ್ಟು ಪೂಜೆ ಮಾಡ್ಬೋದು. ಇದೇ ಇಲ್ಲ ನಾನು ದಾಸವಾಳ ಉಪಯೋಗಿಸಿರೋದು ದೇವರಿಗೆ. ಇದು ನಮ್ಮದು ಬ್ಯಾಕ್ ಸೈಡ್ ಇರೋವಂಥ ಪ್ಯಾಸೇಜು. ನನ್ನ ಮಗ ಸ್ಕೂಲಿಂದ ಬಂದ, ಡ್ರೆಸ್ ಹಾಕೋತಾ ಇದ್ದಾನೆ, ಅವನಿಗೆ ಶೇಮ್ ಆಗ್ತಾಯಿದೆ. ಅವನಿಗೆ ಹಾಕ್ಕೊಳಪ್ಪ, ಇಲ್ಲಾಂದರೆ ಅದೂ ನನಗೆ ಹಾಕು ಮಮ್ಮಿ ಅಂತ ತಲೆ ತಿಂತಾನೆ. ಇವತ್ತೆಲ್ಲೋ ಹಾಕ್ಕೊಂಡಿದ್ದಾನೆ ನೋಡಿ. ಇವತ್ತು ಬೆಳಿಗ್ಗೆ ಮಾಡಿದ ಪೊಂಗಲ್ಲು. ಅವನು ಬ್ರೇಕ್ಫಾಸ್ಟ್ ಮಾಡಿ ಹೋಗಿಲ್ಲ, ಇವತ್ತು ಹಾಲು ಕುಡಿದ್ಬಿಟ್ಟು ಹೋಗಿದ್ದ. ಹಾಗಾಗಿ ಊಟ ಮಾಡಪ್ಪ, ಅವನು ಮಮ್ಮಿ ಪೊಂಗಲ್ ಬೇಕು ಅಂದ. ಸರಿ ಆಯಿತು ಅಂತೇಳಿ ಅವನಿಗೆ ಪೊಂಗಲ್ ಜೊತೆಗೆ ಮೊಸರು ಬೇಕು. ಊಟ ಮಾಡು ಅಂದರೆ ನಾನು ಮಾಡಲ್ಲ, ನೀವೇ ಮಾಡಿಸಿ ಅಂತ ಹೇಳ್ತಾಯಿದ್ದ. ಸರಿ ಆಯಿತು ಬಾರಪ್ಪ ಅಂತ ಹೇಳ್ಬಿಟ್ಟು ನಾನೇ ಅವನಿಗೆ ಊಟ ಮಾಡಿಸ್ತಾಯಿದ್ದೀನಿ. ಯೂಶ್ವಲಿ ಡೈಲಿ ಅವನೇನು ಊಟ ತಿಂಡಿ ಅವನೇನು ಮಾಡಲ್ಲ, ನಾನೇ ಮಾಡಿಸ್ಬೇಕು. ಸೊ ಇವತ್ತಾದರೂ ಮಾಡೋ ನೀನು ಅಂತ ಹೇಳಿದೆ. ಇಲ್ಲ ಮಾಡಲ್ಲ ಅಂತ ಸೈಲೆಂಟಾಗಿ ಕೂತ್ಬಿಟ್ಟಿದ್ದ. ಸೊ ಆಮೇಲೆ ನಾನೇ ಊಟ ಮಾಡಿಸಿದ್ದಾಯ್ತು ಅವನಿಗೆ. ಹೀಗಿತ್ತು ನನ್ನ ಶುಕ್ರವಾರದ ವ್ಲಾಗ್ ಅಂತಲೇ ಹೇಳ್ಬೋದು. ಯಾರಿಗೂ ಇಷ್ಟ ಆಯಿತು ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್.